ಗೆಟ್ ಸಮ್ ಆಫ್ ಆಲ್ ಎಲಿಮೆಂಟ್ಸ್ ಇನ್ ಅನ್ ಇಂಟೀಜರ್ ಅರೇ. ನಿಮ್ಗೆ ಭಾಳಷ್ಟು ಡೀಟೇಲ್ಸ್ ಕೊಟ್ಟುಬಿಟ್ರೆ ಅದ್ರೊಳಗೆ ಏನಂತ ಹೇಳಾಕ್ತಾರ, 10th ಪ್ರೋಗ್ರಾಮ್ ಏನು, ಸಮ್ ಆಫ್ ಈ ಒಂದು ಪ್ರೋಗ್ರಾಮ್ದೊಳಗೆ ಆಲ್ರೆಡಿ ಕ್ವಶನ್ದೊಳಗೆ ಭಾಳ ಡೇಟಾ ಟೈಪ್ ಬಗ್ಗೆ ಡೀಟೇಲ್ಸ್ ಎಲ್ಲ ಇದ್ರೊಳಗೆ ಹೇಳೇ ಬಿಟ್ಟಾರೆ. ಇನ್ಪುಟ್ ಏನಂತ ಹೇಳಾಕ್ತಾರೆ ನಿಮ್ಗೆ, ಇಂಟೀಜರ್ ಅರೇ ಅಂತ ಹೇಳಾಕ್ತಾರೆ ಇನ್ಪುಟ್. ಓಕೆ, ಇಂಟೀಜರ್ ಅರೇ ಇದು ಇನ್ಪುಟ್ ನಿಮ್ಮದು. ಔಟ್ಪುಟ್ ಏನಂತ ಹೇಳಾಕ್ತಾರ, ಔಟ್ಪುಟ್ ಏನಂದ್ರೆ ಸಮ್ ಅಂತ ಹೇಳತ್ತಾರೆ. ಸೊ ಸಮ್ದು ಡೇಟಾ ಟೈಪ್ ಏನಿರುತ್ತೆ, ಇದು ಇಂಟೀಜರ್ ಇರುತ್ತೆ. ಓಕೆ, ಆಮೇಲೆ ಇಲ್ಲಿ ನೀವು ಏನು ಕಲಿತೀರಿ ಅಂದ್ರೆ, ಒಂದು ಇನ್ಪುಟ್ ಇಂಟೀಜರ್ ಅರೇ ಒಂದು ಫಂಕ್ಷನ್ಗೆ ಹೆಂಗೆ ಪಾಸ್ ಮಾಡಬೇಕು, ಅದನ್ನು ಹೆಂಗೆ ಒಂದೊಂದು ಐಟಮ್ ರೀಡ್ ಮಾಡಬೇಕು. ಆಮೇಲೆ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಏನು ಕಂಡು ಹಿಡಿತೀರಿ ಅಂದರೆ, ನೀವು ಆ ಕೌಂಟರ್ ಲಾಜಿಕ್ ಏನು ಕಲ್ತಿದ್ರಲ್ಲ ಮೊದಲ, ಆ ರೀತಿ ಸಮ್ ಮಾಡೋದು, ಎವ್ರೇಜ್ ಮಾಡೋದು, ಆಮೇಲೆ ಸಮ್ ಆಫ್ ಆಡ್ ನಂಬರ್ಸ್, ಸಮ್ ಆಫ್ ಈವನ್ ನಂಬರ್ಸ್, ಇವೆಲ್ಲ ಪ್ರೋಗ್ರಾಮ್ದೊಳಗೂ ಸೇಮ್ ಟೆಕ್ನಿಕ್ ಯೂಸ್ ಆಗುತ್ತೆ. ಓಕೆ, ಸೊ ಐಟಮ್ಸ್ ಕೌಂಟ್ ಮಾಡೋದು, ಈ ಐಟಮ್ಸ್ ಕೌಂಟ್ ಮಾಡೋದು ಅಥವಾ ಸಮ್ ತೊಗೊಳ್ಳೋದು, ಇವೆಲ್ಲ ಅಲ್ಗೋರಿದಮ್ಸ್ ಅದಾವಲ್ಲ, ಇವು ಭಾಳ ಸಾಫ್ಟ್ವೇರ್ ಡೆವಲಪ್ಮೆಂಟ್ನಾಗ ಭಾಳ ಯೂಸ್ ಆಗ್ತಾವೆ. ಸೊ ನೀವೀಗ ಫಾರ್ ಎಕ್ಸಾಂಪಲ್ ಈಗ ಇದ್ರಾಗ ಸ್ವಿಗ್ಗಿದಾಗ, ಅಮೆಝಾನ್ದಾಗ, ಕಾರ್ಟ್ದಾಗ ಐಟಮ್ಸ್ ಹಾಕ್ತೀರಿ. ಸೊ ಇಟ್ ಹ್ಯಾಸ್ ಟು ಕೌಂಟ್ ದ ಸಮ್ ಆಫ್ ದ ಐಟಮ್ಸ್. ನಿಮಗೆ ಫೈನಲ್ ಹೇಳ್ತೈತೆ ನೋಡ್ರಿ ಅದು, ಟೋಟಲ್ ಐಟಮ್ಸ್ ಇಷ್ಟು ಅಂತಂದು. ಆ ಟೋಟಲ್ ಐಟಮ್ಸ್ ಇಷ್ಟು ಅಂದ್ರೆ ಅದೇನು ಐಟಮ್ಸ್ ಕಲೆಕ್ಷನ್ ಇರುತ್ತಲ್ಲ, ಆ ಕಲೆಕ್ಷನ್ ಒಳಗೆ ಒಂದೊಂದು ಹೋಗಿ ಅದನ್ನು ಕೌಂಟ್ ಮಾಡೇ ಮಾಡ್ಬೇಕು. ಇಲ್ಲೇ ನೀವು ಕೋಡ್ ಬರೀತಿರಲ್ಲ, ಹೆಚ್ಚು ಕಡಿಮೆ ಆ ಥರ ಇರುತ್ತೆ ಕೋಡ್. ಅದು ಒಂದೊಂದು ಐಟಮ್ ರೀಡ್ ಮಾಡಿ ಅದರ ಕ್ವಾಂಟಿಟಿ ಚೆಕ್ ಮಾಡಿ ಇಟ್ ವಿಲ್ ಸೇ ಟೋಟಲ್ 13 ಐಟಮ್ಸ್ 20 ಐಟಮ್ಸ್ ಅಂತಂದು. ಕರೆಕ್ಟ್. ಸೊ ಇದ್ರೊಳಗೆ ಮುಖ್ಯವಾಗಿ ಏನೇನು ಬೇಕಂತ ನೋಡೋಣ ಇಲ್ಲಿ. ಆಮೇಲೆ ಈ ಫಂಕ್ಷನ್ ಹೆಸರಂತ ಯಾವ ಥರ ಕೊಡಬೇಕು, ಗೆಟ್ ಸಮ್. ಓಕೆ, ಸಮ್ ಅನ್ನೋದು ಕ್ಯಾಲ್ಕುಲೇಷನ್ನ, ಇದನ್ನು ನೀವು ಗೆಟ್ ಮಾಡಾಕ್ತೀರಿ. ಇಟ್ ಈಸ್ ಕಂಪ್ಯೂಟಿಂಗ್ ದಟ್ ಸಮ್, ರೈಟ್. ಸೊ ಇದ್ರೊಳಗೆ ಅಲ್ಗೋರಿದಮ್ದೊಳಗೆ ಮೇನ್ ಪಾರ್ಟ್ಸ್ ಏನೇನದ ಅಂತ ನೋಡ್ರಿ. ಸೊ ಫಸ್ಟ್ ಥಿಂಗ್ ಏನಂದ್ರೆ, ನೀವು ಒಂದೊಂದು ಅವನ ಐಟಮ್ಸ್ ರೀಡ್ ಮಾಡಬೇಕು. ಓಕೆ, ರೀಡ್ ಒನ್ ವ್ಯಾಲ್ಯೂ ಎಟ್ ಅ ಟೈಮ್. ಇದಕ್ಕೆ ನಾವು ಇನ್ನೊಂದು ಹೆಸರು ಏನು ಕೊಟ್ಟಿದ್ವಿ, ಐಟ್ರೇಷನ್ ಅಂತ ಕೊಟ್ಟಿದ್ವಿ, ಆಯಿತಾ. ಇದಕ್ಕಂತ ಐಟ್ರೇಷನ್ ಅಥವಾ ಐಟ್ರೇಟಿಂಗ್ ಓವರ್ ದ ಅರೇ ಎಲಿಮೆಂಟ್ಸ್ ಅಂತ ಅಂತಿದ್ವಿ. ಸೊ ವೆನ್ ಎವರ್ ದೇರ್ ಈಸ್ ಅನ್ ಐಟ್ರೇಷನ್ ದೇರ್ ಈಸ್ ಅ ಲೂಪ್. ಓಕೆ, ಎರಡನೇದೇನು ಇದ್ರೊಳಗೆ, ನಿಮ್ಗೆ ಅದನ್ನು ಆ್ಯಡ್ ಮಾಡ್ಕೊತ ಹೋಗ್ಬೇಕು. ಆ್ಯಡ್ ಮಾಡ್ಕೊತ ಹೋಗ್ಬೇಕಂದ್ರೆ ನೀವು ಹೆಂಗೆ ಅಲ್ಲಿ ಕೌಂಟರ್ ಯೂಸ್ ಮಾಡಿದ್ರಿ, ಅದೇ ರೀತಿ ಬೇರೆ ಪ್ರೋಗ್ರಾಮ್ ಒಳಗೆ ಇಲ್ಲೇನು ಯೂಸ್ ಮಾಡಬೇಕು, ಸಮ್ ಅಂತ ಯೂಸ್ ಮಾಡಬೇಕು. ಸೊ ಇನಿಷಿಯಲಿ ಸಮ್ 0 ಇಟ್ಕೊಂಡು ಆ ಬರ್ತಾ ಇರುವಂಥ ನಂಬರ್ನ ಅದಕ್ಕೆ ಆ್ಯಡ್ ಮಾಡ್ಕೊತ ಹೋಗ್ಬೇಕು. ಆಮೇಲೆ ಫೈನಲಿ ಆ ಬಂದಿರೋ ಸಮ್ಮನ್ನು ನೀವು ರಿಟರ್ನ್ ಮಾಡಬೇಕು. ಓಕೆ, ಇದ್ರೊಳಗೆ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಈಗ ಅರೇಸ್ ಒಳಗೆ ಭಾಳ ಅಂದ್ರೆ ಭಾಳ ಪ್ರೋಗ್ರಾಮ್ಸ್ ಅದಾವೆ, ಆಯಿತಾ. ಅರೇಸ್ ಸ್ಟ್ರಿಂಗ್ಸ್ ಒಳಗೆ ಇಷ್ಟು ಪ್ರೋಗ್ರಾಮ್ ಅದಾವೆ ಅಂದ್ರೆ ಮ್ಯಾಕ್ಸಿಮಮ್ ನೀವು ಎಲ್ಲಿ ಕೋಡಿಂಗ್ ಇಂಟರ್ವ್ಯೂ ಹೋಗ್ತಿರಲಿ ಅದರೊಳಗೆ ನಿಮಗೆ ಒಂದು 2-3 ಕ್ವಶನ್ ಇದ್ರೊಳಗೆ ಬರ್ತಾವೆ, ಎದ್ರಾಗ ಅರೇಸ್ ಸ್ಟ್ರಿಂಗ್ ರಿಲೇಟೆಡ್. ಇದ್ರೊಳಗೆ ಮತ್ತು ಅರೇಸ್ ಇಂಟೀಜರ್ ಅರೇ ಒಳಗೆ ಅಗದಿ ಕ್ರಿಯೇಟಿವ್ ಪ್ರಾಬ್ಲಮ್ಸ್ ನಾವು ಕ್ರಿಯೇಟ್ ಮಾಡ್ಬೋದು. ಭಾಳಷ್ಟು ರಿಯಲ್ ಲೈಫ್ ವರ್ಲ್ಡ್ ಎಕ್ಸಾಂಪಲ್ ತೊಗೊಂಡು ಅದ್ರೊಳಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಹೀಗಾಗಿ ಅರೇಸ ಮತ್ತು ಸ್ಟ್ರಿಂಗ್ಸ್ ಕೋಡಿಂಗ್ ಪ್ರಾಕ್ಟೀಸ್ ಚಲೋತಂಗೆ ಮಾಡಿರಿ. ಇದ್ರೊಳಗೆ ಒಂದು 4-5 ಪ್ಯಾಟ್ರನ್ ಅದಾವೆ. ಎಲ್ಲ ಪ್ಯಾಟ್ರನ್ ಕಲ್ತ್ರಿ ಅಂದ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಇದರದ್ದು ಕೋಡ್ ಬರೆಯೋಕೆ ಟ್ರೈ ಮಾಡಿರಿ. ಫಂಕ್ಷನ್ ಟು ಗೆಟ್ ಸಮ್ ಆಫ್ ಆಲ್ ಎಲಿಮೆಂಟ್ಸ್ ಇನ್ ಆ್ಯನ್ ಇಂಟೀಜರ್ ಅರೇ. ಭಾಳ ಸರಳ ಆದಂಥ ಫಂಕ್ಷನ್ ಇದು. ಸೊ ಆ್ಯಸ್ ದ ನೇಮ್ ಸಜೆಸ್ಟ್, ಏನಪ್ಪ, ಗೆಟ್ ಸಮ್ ಅಂದರೆ ಏನು, ಸಮ್ ಇಂಟೀಜರ್ ಇರಬೇಕು, ಸ್ಟ್ಯಾಟಿಕ್ ಇಂಟ್. ಓಕೆ, ಗೆಟ್ ಸಮ್. ಆಮೇಲೆ ಅರೇ, ಇಂಟೀಜರ್ ಅರೇ, ರೈಟ್. ಸೊ ಯು ನೀಡ್ ಎನ್ ಇನ್ಪುಟ್. ಯು ಕ್ಯಾನ್ ಆಲ್ಸೋ ಕಾಲ್ ಇಟ್ ಇನ್ಪುಟ್ ಆರ್ ಯು ಕ್ಯಾನ್ ಕಾಲ್ ಇಟ್ ನಂಬರ್ಸ್. ಓಕೆ, ಈಗ ನಿಮ್ಗೆ ಏನು ಬೇಕು, ಒಂದು ವೇರಿಯೇಬಲ್ ಬೇಕು ನಿಮ್ದು ಫೈನಲ್ ಸಮ್ ಸ್ಟೋರ್ ಮಾಡೋಕ್ಕೆ. ಏನಂತ ಬರಿತೀರಿ, ಇಂಟ್ ಸಮ್ ಇಸ್ ಈಕ್ವಲ್ ಟು 0. ಓಕೆ, ಆಮೇಲೆ ಸೊ ನಿಮ್ಗೆ ಇಲ್ಲೇನು ಬೇಕು, ಒಂದು ವೇರಿಯೇಬಲ್ ಸಮ್ ಬೇಕು. ಆಮೇಲೆ ಎಂಡಿಗೆ ಯು ಹ್ಯಾವ್ ಟು ರಿಟರ್ನ್ ದ್ಯಾಟ್ ಸಮ್. ಓಕೆ, ಈಗ ಮಧ್ಯದಾಗ ಲಾಜಿಕ್ ಬರೀರಿ. ಏನು ಲಾಜಿಕ್, ಈ ಅರೇದ ನೀವು ಒಂದೊಂದು ಎಲಿಮೆಂಟ್ ರೀಡ್ ಮಾಡಬೇಕು. ಸೊ ಫಾರ್ ಲೂಪ್ ಬೇಕು ನಿಮಗೀಗ. ಫಾರ್ ಲೂಪ್ ಟು ಗೋ ಫ್ರಾಮ್ ಫಸ್ಟ್ ಎಲಿಮೆಂಟ್ ಟು ದ ಲಾಸ್ಟ್. ಹೆಂಗೆ ಬರೀತೀರಿ, ಇಂಡೆಕ್ಸ್ ಇಸ್ ಈಕ್ವಲ್ ಟು 0, ಇಂಡೆಕ್ಸ್ ಲೆಸ್ ದೆನ್. ಈಗ ನೀವು ಸೀದಾಗದು ಗುದ್ದಾಡಾಗ್ತಿದ್ರಿ ಭಾಳ ಲೆಂತ್ ಕಂಡು ಹಿಡಿಯೋಕೆ. ಸೊ ಇಲ್ಲೇನೈತಿ, ಭಾಳ ಈಸಿ ಐತಿ. ಯು ಜಸ್ಟ್ ಸೇ ನಂಬರ್ಸ್ ಡಾಟ್ ಲೆಂತ್ ಅಂತ.
ಏನಂದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಜಾವಾ ಒಳಗೆ ಈ ಥರ ನಂಬರ್ಸ್ ಡಾಟ್ ಲೆಂತ್ ಅನ್ನೋದ್ರಿಂದ ಅರೇದು ನಿಮ್ಗೆ ಏನು ಸಿಗುತ್ತೆ, ಯು ವಿಲ್ ಗೆಟ್ ದ ಟೋಟಲ್ ಕೌಂಟ್ ಆಫ್ ದ ಎಲಿಮೆಂಟ್ಸ್ ಆ್ಯಂಡ್ ಯು ಹ್ಯಾವ್ ಟು ಗೋ ಟು ದ ಇಂಡೆಕ್ಸ್ ಲೆಸ್ ದೆನ್ ದ ಕೌಂಟ್, 1 ಲೆಸ್ ದೆನ್ ದ ಕೌಂಟ್. ಸೊ ಯು ಜಸ್ಟ್ ರೈಟ್ ಲೆಸ್ ದೆನ್ ಹಿಯರ್, ನಾಟ್ ಲೆಸ್ ದೆನ್ ಈಕ್ವಲ್ ಟು, ಆ್ಯಂಡ್ ದೆನ್ ಯು ಡೂ ಇಂಡೆಕ್ಸ್ ಪ್ಲಸ್ ಪ್ಲಸ್. ಸೊ ನಿಮಗೇನಾಯ್ತು ಈಗ ಇದು ಫಾರ್ ಲೂಪ್ ರೆಡಿ ಆಯಿತು. ಓಕೆ, ಸೊ ಯು ಡೂ ಇಂಡೆಕ್ಸ್ ಪ್ಲಸ್ ಪ್ಲಸ್. ನಾವು ಈಗ ಒಂದೊಂದು ಎಲಿಮೆಂಟ್ ರೀಡ್ ಮಾಡಿ ಸಮ್ಗೆ ಆ್ಯಡ್ ಮಾಡ್ಬೇಕು. ಸೊ ಇದಕ್ಕೆ ಸಿಂಪಲ್ ಇನ್ಸ್ಟ್ರಕ್ಷನ್ ಏನು, ಸಮ್ ಇಸ್ ಈಕ್ವಲ್ ಟು ಸಮ್ ಪ್ಲಸ್ ಹೌ ಟು ರೀಡ್ ದ ಎಲಿಮೆಂಟ್, ಯು ಜಸ್ಟ್ ರೀಡ್ ಇಟ್ ದಿಸ್ ವೇ, ಇಂಡೆಕ್ಸ್ ಇಸ್ ಈಕ್ವಲ್ ಟು ದಿಸ್ ಅಂತ. ಓಕೆ, ಸೊ ವೆರಿ ಸಿಂಪಲ್ ಫಂಕ್ಷನ್ ಇದು, ಆಯಿತಾ. ನೀವು ನಂಬರ್ಸ್ ಒಂದು ವೇರಿಯೇಬಲ್, ಲೋಕಲ್ ವೇರಿಯೇಬಲ್ ಡಿಕ್ಲೇರ್ ಮಾಡಿಕೊಂಡು ಇದಕ್ಕಿಲ್ಲೇ ವ್ಯಾಲ್ಯೂ ತೊಗೊಂಡು, ಆಮೇಲೆ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿರಿ, ನಾವಿಲ್ಲಿ ಈ ಇಂಟೀಜರ್ ಐತಲ್ಲ ಇದನ್ನೇನು ಡೈನಾಮಿಕ್ಲಿ ಅಲೋಕೇಟ್ ಮಾಡತ್ತಿಲ್ಲ. ಇಲ್ಲೇನು ಸಮ್ ಹೋಗ್ತೈತಲ್ಲ ಇದು ಇಲ್ಲಿ ಅಡ್ರೆಸ್ ಹೋಗಂಗಿಲ್ಲ ಥರದ್ದು, ಬರೀ ವ್ಯಾಲ್ಯೂ ಹೋಗುತ್ತೆ. ಸೊ ಇಟ್ ಈಸ್ ನಾಟ್ ದ್ಯಾಟ್ ಇಲ್ಲೇನಿಗೆ ಸಮ್ ಅಂತ ವೇರಿಯೇಬಲ್ ಐತಲ್ಲ ಇದನ್ನು ಅದು ಅಡ್ರೆಸ್ ನೆನಪಿಟ್ಕೊಂಡು ಅಲ್ಲಿ ಅಡ್ರೆಸ್ ಪಾಸ್ ಮಾಡಿ ಅದನ್ನು ಯೂಸ್ ಮಾಡತ್ತಿಲ್ಲ ನಾವು, ಬರೀ ಇಂಟೀಜರ್ ವ್ಯಾಲ್ಯೂ ಪಾಸ್ ಆಗತ್ತೈತಿ ಇಲ್ಲಿಂದ ಅಲ್ಲಿಗೆ ಅದು ಕ್ಯಾಪ್ಚರ್ ಆಗಿ ಮತ್ತು ಅಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಗೆಟ್ ಸಮ್ ಮೆಥಡ್, ವೆರಿ ಸಿಂಪಲ್ ಫಾರ್ ಲೂಪ್. ಇಂಡೆಕ್ಸ್ 0 ಇಂದ ಈ ಇಂಟೀಜರ್ ಅರೇದು ಲೆಂತ್ ಈ ಥರ ಮಾಡ್ತಾರೆ, ಇದನ್ನು ನೆನಪಿಟ್ಕೋರಿ, ದಿಸ್ ಇಸ್ ದ ಮೇನ್ ಪಾಯಿಂಟ್. ಓಕೆ, ಸೊ ನಾವು ಲೆಟ್ಸ್ ಇನ್ವೋಕ್ ಇಟ್. ಸೊ ಇಲ್ಲೇನು ಮಾಡಿರಿ ಈಗ ಇಂಟ್ ಸಮ್ ಆಫ್ ಎಲಿಮೆಂಟ್ಸು ಗೆಟ್ ಸಮ್. ಈಗ ಇಲ್ಲೇನು ಮಾಡಿರಿ ಅರೇಸ್ ಗೆಟ್ ಸಮ್ದು ನಂಬರ್ಸ್. ಇನ್ನು ನಂಬರ್ಸ್ ಅನ್ಬೋದು ಆರ್ ಯು ಕ್ಯಾನ್ ಗಿವ್ ಎನಿಥಿಂಗ್. ಸೊ ಇಲ್ಲೇನು ಮಾಡೋಣ ನಾವು ಈ ಥರ ಬರೀನು, ಇಂಟೀಜರ ಇನ್ಪುಟ್ 1 is equal to ಸೊ ಡಿಪೆಂಡ್ಸ್ ಆನ್ ದ ಲ್ಯಾಂಗ್ವೇಜ್. ಓಕೆ, ಈಗ ಪೈಥಾನ್ದಾಗ ನಾವು ಬೇರೆ ಥರ ಬರಿತೀವಿ, ಜಾವಾದಾಗ ಬೇರೆ ಥರ ಬರಿತೀವಿ. ಸೊ ಇಲ್ಲೇನು ಮಾಡಾಕ್ತೇನೆ, ಐ ಆಮ್ ಜಸ್ಟ್ ಸೇಯಿಂಗ್ 1 2 3. ಓಕೆ, ಇಲ್ಲಿ ಇಂಟೀಜರ್ಗೆ ಹೆಂಗೆ ಬರಿಬೇಕು, ಈ ಥರ ಬ್ರೇಸಸ್ ಹಾಕಿ. ನಿಮ್ಗೆ ಇದು ಗೊತ್ತಾಗಲಿಲ್ಲ ಅಂತ ತಿಳ್ಕೊರಿ, ಯು ಕ್ಯಾನ್ ಆಲ್ವೇಸ್ ಆಸ್ಕ್ ChatGPT ಸೇಯಿಂಗ್ ಹೌ ಟು ಡಿಕ್ಲೇರ್ ಆ್ಯಂಡ್ initialize an integer array in Java. ಸೊ ಯಾರಿಗೂ ನೋಡ್ರಿ ಎಲ್ಲ ಲೈಬ್ರರಿ ಫಂಕ್ಷನ್ ಯಾರಿಗೂ ನೆನಪಿರಲ್ಲ, ಇನ್ಕ್ಲೂಡಿಂಗ್ ಮೀ, ರೈಟ್. ಸೊ ಯು ಕ್ಯಾನ್ ಆಲ್ವೇಸ್ ಆಸ್ಕ್ ಇನ್ ಗೂಗಲ್ ಆರ್ ಬಿಂಗ್ ಹೌ ಟು ಡೂ ದಿಸ್ ಅಂತ ಸಿಂಟ್ಯಾಕ್ಸ್. ಅದನ್ನು ಕೇಳಿದ್ರೆ ಅಂದ್ರೆ ನಿಮ್ಗೆ ಅದನ್ನ ಹೇಳುತ್ತೆ ಇಮಿಡಿಯೇಟಾಗಿ, ಈ ಥರ ಹಿಂಗೆ ಡಿಕ್ಲೇರ್ ಮಾಡಬೇಕು, ಈ ಥರ ಇನಿಷಿಯಲೈಸ್ ಮಾಡಬೇಕು ಅಂತ, ರೈಟ್. ಸೊ ಐದರ್ ಯು ರೀಡ್ ದ ಆರ್ಟಿಕಲ್ ಇನ್ ಗೀಕ್ಸ್ ಫಾರ್ ಗೀಕ್ಸ್ ಆರ್ ಸೊ ಇಂಟೀಜರ್ ಅರೇ ಈ ಥರ ಮಾಡಬೇಕು. ಆಮೇಲೆ ಅದನ್ನು ಇನಿಷಿಯಲೈಸ್ ಮಾಡೋದಿತ್ತಂದ್ರೆ ನೀವು ಇಂಟ್ ಅಂತ ಹಿಂಗೂ ಮಾಡ್ಬೋದು. ವ್ಯಾಲ್ಯೂಸ್ ಹಾರ್ಡ್ ಕೋಡ್ ಮಾಡೋದಿತ್ತಂದ್ರೆ ಈ ಥರ ಹಿಂಗೆ ಬರೋದು ಈ ಥರ ಮಾಡತ್ತಾರ. ದೇರ್ ಮಸ್ಟ್ ಬಿ ಅನದರ್ ವೇ, ಡೈರೆಕ್ಟ್ ಇನಿಷಿಯಲೈಸ್ ಮಾಡೋದು ಕರ್ಲಿ ಬ್ರೇಸಸ್ ಒಳಗೆ, ಈ ಥರ. ಸೊ ನೀವು ಡೈರೆಕ್ಟ್ ಈ ಥರ ಕರ್ಲಿ ಬ್ರೇಸಸ್ ಒಳಗೆ ವ್ಯಾಲ್ಯೂಸ್ ಹಾಕಿ ಇನಿಷಿಯಲೈಸು ಮಾಡಬಹುದು, ರೈಟ್. ಸೊ ಇಲ್ಲಿ ಆ ಟೆಕ್ನಿಕ್ ಅವ ಇಂಟೀಜರ್ಗೆ ತೋರಿಸಿಲ್ಲ, ಬರೀ ಸ್ಟ್ರಿಂಗಿಗೆ ತೋರಿಸ್ಯಾನ. ಬಟ್ ಇಟ್ ವಿಲ್ ವರ್ಕ್ ಫಾರ್ ದಿಸ್ ಆಲ್ಸೋ, ಇಟ್ ವಿಲ್ ವರ್ಕ್ ಫಾರ್ ಓಕೆ. ಸೊ ಈಗ ನಮ್ಮ ಕೋಡ್ದಾಗ ತೋರಿಸ್ತೀನಿ ತಡ್ರಿ ನಿಮಗೆ, ಆಯಿತಾ. ಸೊ ಇನ್ಪುಟ್ ಈ ಥರ ಮಾಡಿದ್ವಿ, ಇಲ್ಲಿ ಗೆಟ್ ಸಮ್ ಏನು ಇನ್ಪುಟ್ 1. ಸೊ ಇಲ್ಲಿ ಸಮ್ ಬಂತು. ಈಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಐತಲ್ಲಿ, ಸ್ಟ್ಯಾಟಿಕ್ ವಾಯ್ಡ್ ಇನ್ವೋಕ್. ಓಕೆ, ಸೊ ಇನ್ವೋಕ್ ಗೆಟ್ ಸಮ್. One second. ಓಕೆ, ಇದು ಗೆಟ್ ಸಮ್ ವಿತಿನ್ ಜಸ್ಟ್ 2 ನಂಬರ್ಸ್. ಇದು ಗೆಟ್ ಸಮ್ ಇನ್ ಏನ್ ಇಂಟೀಜರ್ ಅರೇ. ಸೊ ಗೆಟ್ ಸಮ್ ಇಲ್ಲ ಐತಲ್ಲ, ಇದನ್ನೇನು ಮಾಡೋಣ ಅಂದ್ರೆ ಹೆಸರು ಎರಡು ಕಾನ್ಫ್ಲಿಕ್ಟ್ ಆಗ್ತೈತಿ. ನೀವು ಒಂದೇ ಕ್ಲಾಸ್ನಾಗ ಸೇಮ್ ಹೆಸರದ್ದು ಬರೆಯಂಗಿಲ್ಲ. ಓಕೆ,
ಸೊ ಇದಕ್ಕೆ ಏನಂತ ಬರೀನು, ಗೆಟ್ ಸಮ್ ಅರೇ. ಓಕೆ, ಗೆಟ್ ಸಮ್ ಅರೇ ಅಂತ ಬರೀನು. ಸೊ ಇದು ಗೆಟ್ ಸಮ್. ಇಲ್ಲಿ ಗೆಟ್ ಸಮ್ ಅಂತಂದು ಇಂಟೀಜರ್ ವ್ಯಾಲ್ಯೂ ಆಫ್ ಲೋಕಲ್ ವೇರಿಯೇಬಲ್ ಸಮ್ ಇಸ್ ನಾಟ್ ಯೂಸ್ಡ್. ಓಕೆ, ನಾವು ಇಟ್ ಇಸ್ ಸಾಲ್ಡ್. ಅದು ಯಾಕೆ ಹಂಗೆ ಆಗ್ತಿತ್ತಂದ್ರೆ ಹೆಸರು ಕನ್ಫ್ಯೂಷನ್ ಆಗತ್ತಿತ್ತು ಅದಕ್ಕೆ, ಯಾಕಂದ್ರೆ ಎರಡು ಸೇಮ್ ಇದ್ವಲ್ಲ, ದ್ಯಾಟ್ ಈಸ್ ವೈ. ಓಕೆ, ಸೊ ಈಗ ಇದನ್ನು ನಾವು ಮೇನ್ದಿಂದ ಕಾಲ್ ಮಾಡೋಣ ಅಂತ. ಈಗ ಇದನ್ನು ಇಲ್ಲಿ ಪ್ರಿಂಟ್ ಮಾಡೋಣ ಬಂದಂಥ ಔಟ್ಪುಟನ್ನು, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್. ಓಕೆ, ಸೊ ಏನಂತ ಮಾಡ್ತೀರಿ ಇಲ್ಲಿ, ಸಮ್ ಆಫ್ ಎಲಿಮೆಂಟ್ಸ್ ಇಸ್ ಈಕ್ವಲ್ ಟು ಪ್ಲಸ್ sum of elements. That's it. 1 2 3 input ಇದೆ. So we are printing the sum of elements. Let's run it. So ಎಷ್ಟಾಯಿತು, sum of elements 6 ಆಯಿತು. ಓಕೆ, ಈಗ you can change it to anything and it will work. ಓಕೆ, ಇದನ್ನೀಗ ಕ್ವಿಕ್ಕಾಗಿ ಡಿಬಗ್ ಮಾಡ್ಕೊಂಡು ಹೋಗೋಣ. ಅಷ್ಟೇನು ಭಾಳ ಡಿಫಿಕಲ್ಟ್ ಪ್ರೋಗ್ರಾಮ್ ಇಲ್ಲ ಇದು. ಇಟ್ಸ್ ಒನ್ ಆಫ್ ದ ಈಸಿಯರ್ ಪ್ರೋಗ್ರಾಮ್ಸ್. ಬಟ್ ಎಷ್ಟೋ ಜನ ಇದನ್ನು ಸದ್ಯಕ್ಕೆ ನಾನು ನೋಡೇನು ಇಂಟರ್ವ್ಯೂ ಒಳಗೆ ಬರೆಯೋಕೆ ಒದ್ದಾಡ್ತಾರೆ. ಸೊ ಲೆಟ್ ಸ್ಟೆಪ್ ಇನ್ ಟು ಇಟ್. ಒಂದು ಅರೇ ಡಿಕ್ಲೇರ್ ಮಾಡಿದ್ವಿ, ಇನ್ಪುಟ್ ಆಫ್ 1 ಅಂತ, 1 2 3 ಅಂತ ಎಲಿಮೆಂಟ್ಸ್ ಇನಿಷಿಯಲೈಸ್ ಆಯಿತು. ಸೊ ಇಲ್ಲಿ ನೋಡಿರ್ಬೇಕಿದ್ರೆ ವಾಚ್ನಾಗ ಅದು ಹೆಂಗೆ ಅಲೋಕೇಟ್ ಆಗಿರ್ತೈತೆ ಅಂತ. ಸೊ ಆಟೋಮೆಟಿಕ್ಕಾಗಿ ಮೆಮೊರಿ ಅಲೋಕೇಟ್ ಆಗಿ ಈ ಥರ 1 2 3 ಅಂತ ಇದಾಯಿತು. ಈಗ ಗೆಟ್ ಸಮ್ ಫಂಕ್ಷನ್ ಕಾಲ್ ಮಾಡಾಕ್ತೀವಿ. ವಿ ಸ್ಟೆಪ್ ಇನ್ ಟು ಇಟ್. ಸೊ ಇಲ್ಲೀಗ ಒಂದು ಸಮ್ ಅಂತ ವೇರಿಯೇಬಲ್ ಮಾಡಿದ್ವಿ. ಮಾಡಿ ವಿ ಆರ್ ನೌ ಐಟ್ರೇಟಿಂಗ್ ಥ್ರೂ ದ ಎಲಿಮೆಂಟ್ ಒನ್ ಎಟ್ ಅ ಟೈಮ್. ಸೊ ಇಂಡೆಕ್ಸ್ ವಿಲ್ ಸ್ಟಾರ್ಟ್ ಆಟ್ 0. ಓಕೆ, ಆಮೇಲೆ ನಂಬರ್ಸ್ ಹೆಂಗೆ ಆಕ್ಸೆಸ್ ಮಾಡಬೇಕು, ಅದೇನು ಅರೇ ಇರ್ತೈತಲ್ಲ ಆ ಅರೇ ಒಳಗೆ ಈ ಥರ ಸ್ಕ್ವೇರ್ ಬ್ರೇಸಸ್ ಒಳಗೆ ಈ ಥರ ನಂಬರ್ ಆಕ್ಸೆಸ್ ಮಾಡಬೇಕು ಈ ಥರ. ಓಕೆ, ಯು ಕ್ಯಾನ್ ಸಿ ಹಿಯರ್. ಮಾಡಿದಾಗ 0th ಇಂಡೆಕ್ಸ್ನಾಗ ಯಾವ ನಂಬರ್ ಇದೆಯಲ್ಲ ಅದು ಎಕ್ಸ್ಟ್ರಾಕ್ಟ್ ಆಗುತ್ತೆ. ಆ್ಯಂಡ್ ಈ ಸಮ್ ಅನ್ನೋ ವೇರಿಯೇಬಲ್ಲು ಈ ಥರ ಏನಾಗುತ್ತೆ, ಅದು ಸಮ್ ಆ್ಯಡ್ ಮಾಡ್ಕೊತ ಹೋಗುತ್ತೆ. ಈ ಥರನೂ ಬರಿಬೋದು, ಇಲ್ಲಾಂದರೆ ಸಮ್ ಪ್ಲಸ್ ಈಕ್ವಲ್ ಟು ಅಂತ ಹಂಗೂ ಬರಿಬೋದು. ಸೊ ದಿಸ್ ಇಸ್ ಮೋರ್ ರೀಡೇಬಲ್ ಫಾರ್ ಆಲ್ ಆಫ್ ಯು, ದಟ್ಸ್ ವೈ ಐ ಆಮ್ ರೈಟಿಂಗ್ ಇಟ್ ದಿಸ್ ವೇ. ಸೊ ಈಗೇನು ಮಾಡಿರಿ, ಈಗ ಒಂದೊಂದು ಎಲಿಮೆಂಟ್ ಏನಾಗುತ್ತೆ ಇಲ್ಲಿ ನೋಡಿರಿ, ಸಮ್ಗೆ ಏನು ಹಾಕೊಂತ ಹೋಯ್ತು, ಅದು ಆ್ಯಡ್ ಹಾಕೊಂತ ಹೋಯ್ತು. ಓಕೆ, ಸೊ ಟೋಟಲ್ ಈಗ ಸಮ್ ಎಷ್ಟಾಯಿತು, 6 ಆಯಿತು. 6 ಆದಮೇಲೆ ಫೈನಲಿ ವಿ ಆರ್ ರಿಟರ್ನಿಂಗ್ ದಟ್ ವ್ಯಾಲ್ಯೂ 6 ಟು ದ ಕಾಲಿಂಗ್ ಫಂಕ್ಷನ್. ಓಕೆ, ಸೊ ಅದು ರಿಟರ್ನ್ ಆಗಿ ಬಂದಿದ್ದು ಇಲ್ಲಿ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿವಲ್ಲ ಸಮ್ ಆಫ್ ಎಲಿಮೆಂಟ್ಸ್ ಅಂತ, ಇದಕ್ಕೆ ಅದು ಕಾಪಿ ಆಗ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಈಗ ಸದ್ಯ ಏನಾಗ್ತೈತಿ, ಕೆನಾಟ್ ಇವ್ಯಾಲ್ಯೂಯೇಟ್ ಅನ್ನತೈತೆ ಅದು. ಇನ್ನೂ ಮೆಮೊರಿ ಅಲೋಕೇಟ್ ಆಗಿಲ್ಲ. ಬಟ್ ಈಗ ಒಂದು ಲೈನ್ ಇದು ಹೊಡೆದ್ನಿ ಅಂದ್ರೆ ಅದಕ್ಕೆ ಮೆಮೊರಿ ಅಲೋಕೇಟ್ ಆಯ್ತು, ಅದು ಬಂದು ವ್ಯಾಲ್ಯೂ ಇಲ್ಲಿ ಕ್ಯಾಚ್. ಈಗ ನೀವು ಕ್ರಿಕೆಟ್ನಾಗ ನೋಡಿರಿ, ಫೀಲ್ಡರ್ ಇರ್ತಾನೆ. ಫೀಲ್ಡರ್ ಏನು ಮಾಡ್ತಾನೆ, ದೂರಿಂದ ಬಾಲ್ ಒಗಿತಾನೆ. ಅಲ್ಲಿ ಸ್ಟಂಪ್ ಹತ್ರ ಬಾಲರ್ ಇರ್ಬೋದು, ಅಥವಾ ಇನ್ನೊಬ್ಬ ಫೀಲ್ಡರ್ ಇರ್ಬೋದು, ಅಥವಾ ವಿಕೆಟ್ ಕೀಪರ್ ಇರ್ಬೋದು. ಅವ್ರು ಏನು ಮಾಡ್ತಾರೆ, ಒಂದು ಕ್ಯಾಚ್ ಹಾಕ್ತಾರೆ, ರೈಟ್. ಸೊ ಹಂಗೆ ಇದೇನೈತಲ್ಲ, ಇದು ಸ್ಟಂಪ್ ಹತ್ರ ಇರುವಂಥ ವೇರಿಯೇಬಲ್. ಇದು ಗೆಟ್ ಸಮ್ ಏನು ಮಾಡ್ತೋ ಅಲ್ಲಿಂದ ಥ್ರೋ ಮಾಡುತ್ತೆ ವ್ಯಾಲ್ಯೂ. ದಿಸ್ ಗೈ ಕಾಟ್ ದಟ್ ವ್ಯಾಲ್ಯೂ ಆ್ಯಂಡ್ ಸ್ಟೋರ್ಡ್ ಇಟ್ ಹಿಯರ್ ನಾವು. ಇದಕ್ಕೆ ಮೆಮೊರಿ ಅಲೋಕೇಟ್ ಆಯಿತು. ಆ್ಯಂಡ್ ನಾವು ಫೈನಲಿ ವಿ ಆರ್ ಪ್ರಿಂಟಿಂಗ್ ದಟ್ ವ್ಯಾಲ್ಯೂ ಆನ್ ದ ಕನ್ಸೋಲ್. Sum of elements is equal to 6. Okay, so this was the easier program.